ಮಹಾರಾಷ್ಟ್ರದಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆ ಒಂದು ಬೆಳಕಿಗೆ ಬಂದಿದೆ. ಛತ್ರಪತಿ ಸಂಭಾಜಿ ನಗರದಲ್ಲಿರುವ ಪ್ರಸಿದ್ಧ ಕವಡ್ಯ ಗುಡ್ಡದಿಂದ ಬಿದ್ದು ಒಂದೇ ಕುಟುಂಬದ 3 ದುರಂತ ಅಂತ್ಯ ಕಂಡಿದ್ದಾರೆ. ಅದು ಯಾವ ವಿಚಾರಕ್ಕೆ ಗೊತ್ತಾ? ಮೊಬೈಲ್ ವಿಚಾರಕ್ಕೆ ಜಗಳ. ಇಂದು 3ನೇ ಜೀವವನ್ನು ಕೂಡ ಬಲಿ ಪಡೆದಿದೆ. ಮಗನನ್ನೇ ಉಳಿಸಿಕೊಳ್ಳಲು ಹೋದ ತಂದೆ ತಾಯಿ ಇಬ್ಬರು ಕೂಡ ಮಗನೊಂದಿಗೆ ಗುಡ್ಡದ ಮೇಲಿಂದ ಬಿದ್ದು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಭೀಕರ ದುರ್ಘಟನೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಎಲ್ಲರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿ ನಗರದಲ್ಲಿರುವ ಪ್ರಸಿದ್ಧ ಪ್ರವಾಸಿ ತಾಣವಾಗಿರುವ ಕವಡ್ಯ ಗುಡ್ಡದಲ್ಲಿ ಈ ದುರ್ಘಟನೆ ನಡೆದಿದೆ. 18 ವರ್ಷದ ಯುವಕನೋರ್ವ ಮೊಬೈಲ್ ಖರೀದಿಸುವ ವಿಚಾರವಾಗಿ ಮನೆಯಲ್ಲಿ ತಂದೆ ತಾಯಿಯ ಜೊತೆ ಜಗಳವಾಡಿದ್ದಾನೆ. ಬಳಿಕ ನೇರವಾಗಿ ಓಡಿ ಬಂದು ಕವಡೆ ಗುಡ್ಡದ ಅಂಚಿಗೆ ನಿಂತು ನಾನು ಇಲ್ಲಿಂದ ಬಿದ್ದು ಸಾಯ್ತೇನೆ ಎಂದು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದನು. ಇನ್ನು ಗುಡ್ಡಕ್ಕೆ ಬಂದಿದ್ದ ಪ್ರವಾಸಿಗರು, ಯುವಕನ ತಂದೆ ಮತ್ತು ತಾಯಿ ಎಲ್ಲರೂ ಆತನ ಮನವೊಲಿಸಲು ಪ್ರಯತ್ನಿಸಿದರು. ಆದರೆ ಕೊನೆಯಲ್ಲಿ ಆಗಿದ್ದು ಮಾತ್ರ ದುರಂತವೇ. ಯಾಕಂದರೆ ಯುವಕನನ್ನು ಸುರಕ್ಷಿತವಾಗಿ ರಕ್ಷಿಸಲು ಅಗ್ನಿಶಾಮಕ ದಳದವರು ಗುಡ್ಡದ ಕೆಳಗೆ ಸೇಫ್ಟಿ ನೆಟ್ ಅಳವಡಿಸಿದರು. ಆದರೆ ಬಂಡೆಯ ತುದಿಯಲ್ಲಿದ್ದ ಕುನಾಲ್ ನಿರಂತರವಾಗಿ ತನ್ನ ಸ್ಥಳವನ್ನು ಬದಲಾಯಿಸುತ್ತಿರುವುದರಿಂದ ಸೇಫ್ಟಿ ನೆಟ್ ವ್ಯಾಪ್ತಿಯಿಂದ ದೂರ ಬಂದಿತ್ತು. ಇದೇ ವೇಳೆ ಮಗನನ್ನು ಸಾವಿನ ದವಡೆಯಿಂದ ಪಾರು ಮಾಡಲು ತಂದೆ ಮುರಳೀಧರ್ ಶತಪ್ರಯತ್ನ ಮಾಡಿದರು. ಆದರೆ ತಂದೆಯ ಮಾತು, ತಾಯಿಯ ಆಕ್ರಂದನವನ್ನು ಕೇಳದ ಯುವಕ ಕೋಪಗೊಂಡು ಕೈಯಲ್ಲಿ ಬುದ್ಧಿ ಕೊಟ್ಟು ಗುಡ್ಡದಿಂದ ಕೆಳಗೆ ಧುಮುಕಿದ್ದಾನೆ. ಇದೇ ವೇಳೆ ಮಗನನ್ನು ರಕ್ಷಿಸಲು ಹೋದ ತಂದೆ ಕೂಡ 100 ಅಡಿ ಆಳದ ಕಂದಕಕ್ಕೆ ಬಿದ್ದು ಸಾವನ್ನಪ್ಪಿದ್ದಾರೆ. ಇಷ್ಟೆಲ್ಲ ಘಟನೆ ಸಂಭವಿಸುತ್ತಿದ್ದಾಗ ಅಂದರೆ ಕಣ್ಣೆದುರೇ ಪತಿ ಮತ್ತು ಏಕೈಕ ಮಗ ಕೆಳಕ್ಕೆ ಬೀಳುವುದನ್ನು ಕಂಡು ತೀವ್ರ ಆಘಾತಕ್ಕೊಳಗಾಗಿದ್ದ ತಾಯಿ ಸಂಗೀತ 1 ನಿಮಿಷವೂ ಯೋಚನೆ ಮಾಡದೆ ಗುಡ್ಡದಿಂದ ಹಾರಿ ಪ್ರಾಣವನ್ನು ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಕೇವಲ ಒಂದು ಮೊಬೈಲ್ ವಿಚಾರಕ್ಕೆ ಇಡೀ ಸಂಸಾರವೇ ಸರ್ವನಾಶವಾಗಿರುವುದು ದುರಂತವೇ ಸರಿ. ಒಂದು ಕ್ಷಣ ಕೋಪ ಇಡೀ ಕುಟುಂಬವನ್ನೇ ನಾಶ ಮಾಡಬಹುದು ಎಂಬುದಕ್ಕೆ ಈ ಘಟನೆಯೇ ನಿರ್ದೇಶನವಾಗಿದೆ. ಇನ್ನು ಸ್ಥಳೀಯರ ಪ್ರಕಾರ ಕವಡ್ಯ ಗುಡ್ಡವು ಸುರಕ್ಷತೆಯ ಕೊರತೆಯಿಂದಾಗಿ ಸಾವುಗಳ ತಾಣವಾಗಿ ಬದಲಾಗ್ತಿದೆ. ಇಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆ ಇಲ್ಲದಿರುವುದರಿಂದ ಈ ಹಿಂದೆಯೂ ಹಲವಾರು ಬಾರಿ ಆತ್ಮಹತ್ಯೆ ಪ್ರಕರಣಗಳು ವರದಿಯಾಗಿವೆ. ಸದ್ಯ ಪೊಲೀಸರು 3 ಮೃತದೇಹಗಳನ್ನು ವಶಕ್ಕೆ ಪಡೆದು ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ದು ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಕೂಡ ಮುಂದುವರೆಸಿದ್ದಾರೆ. ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.